यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ಬಿಜಾಪುರ ಜಿಲ್ಲೆ ಮಹಾಜನತೆಗೆ ನಾನು ಎಸ್ ತಾದ್ರಿ ಅಡ್ವೊಕೇಟ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಗೆ ಮತ್ತು ಸಾರ್ವಜನಿಕರಿಗೆ ಸಂದೇಶ ಕೊಡುವುದು ಏನಿದೆ ಅಂತಂದ್ರೆ, ಇವತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಮಿಲಾದುನ್ ನಬಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಎಲ್ಲ ಮುಸಲ್ಮಾನ್ ಸಮಾಜದ ಬಾಂಧವರು, ಎಲ್ಲ ಸಮಾಜದ ವರ್ಗದ ಬಾಂಧವರ ಜೊತೆಗೆ ಕೂಡಿಕೊಂಡು ಆಚರಣೆ ಮಾಡುತ್ತಿದ್ದಾರೆ. ಇವತ್ತು ಬೈಕ್ ರ್ಯಾಲಿ ಯಶಸ್ವಿ ಪೂರ್ವಕ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೇನೆ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದಲ್ಲಿ ಗಜಾನನ ತರುಣ ಮಂಡಳಿಗಳಿಂದ ಗಣೇಶೋತ್ಸವ ಹಬ್ಬವನ್ನು ಎಲ್ಲರೂ ನಾವು ಆಚರಿಸ್ತಾ ಇದ್ದೀವಿ. ಇದು ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರ ಭಾರತ ರಾಷ್ಟ್ರ. ಅದರಲ್ಲಿ ನನಗೆ ಅತಿ ನೋವಿನಿಂದ ಮತ್ತು ನಾನು ಬಹಳ ಬೇಸರದಿಂದ, ಯಾಕಂದರೆ ನಾನು ನಿನ್ನೆ ಬೆಂಗಳೂರಲ್ಲಿ ಇದ್ದೆ, ಇವತ್ತು ಬೆಳಗ್ಗೆ ನಾನು ಬೆಂಗಳೂರಿನಿಂದ ಬಿಜಾಪುರ ಬಂದೆ. ನಾನು ಮಾಧ್ಯಮದ ಮುಖಾಂತರ ಕೇಳಿದೆ, ಒಬ್ಬ ನಮ್ಮ ಅಮಾಯಕ ಸಹೋದರ ಶುಭಂ ಸಂಕಲ್ ನಿನ್ನೆ ಆ ಗಣೇಶ್ ವಿಸರ್ಜನೆ ವೇಳೆಯಲ್ಲಿ ಆ ಅವಘಡದಲ್ಲಿ ಮೃತಪಟ್ಟಿದ್ದಾರೆ ಅಂತ ಕೇಳಿ ಮನಸ್ಸಿಗೆ ಬಹಳ ನೋವಾಗಿದೆ. ಮತ್ತು ಜೊತೆಗೇನೆ ನಾನು ಪ್ರವಾದಿ ಮೊಹಮ್ಮದದ ಹುಟ್ಟುಹಬ್ಬದ ಆಚರಣೆ ಅಂತ ಪವಿತ್ರ ಫೆಸ್ಟಿವಲ್ನಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರಿಗೆ ವಿನಂತಿಸ್ಕೊಳ್ತೀನಿ, ಅವನ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತೇಳಿ ಎಲ್ಲರೂ ಪ್ರಾರ್ಥನಿಸಬೇಕು, ವಿಶೇಷ ಪ್ರಾರ್ಥನೆಯನ್ನು ಆಯೋಜಿಸಬೇಕು. ಮತ್ತು ಅದರ ಜೊತೆಗೇನೆ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಮಹಾಜನತೆ ಗಣೇಶ ಚತುರ್ಥಿ ಹಾಗೂ ಮಿಲಾದ ಜುಲೂಸ್ನಲ್ಲಿ ಆ ಒಬ್ಬ ಅಮಾಯಕ ಹುಡುಗ ನೋಡ್ರಿ, ಯಾರ್ದೋ ನಿಷ್ಕಾಳಜಿಕೆ ಯಾರೋ ತಮ್ಮ ಜೀವವನ್ನು ಕೊಡುವುದಾಯಿತು. ಆದರೆ ಇವತ್ತು ನಾವು ವಿಚಾರ ಮಾಡುವ ಸಂಗತಿ ಇದೆ, ಗಣೇಶ್ ಚತುರ್ಥಿಯಲ್ಲಿ ಒಂದು ಫೆಸ್ಟಿವಲ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಹಬ್ಬ ಆಚರಣೆ ನಡೆಯುವುದ್ರ ವೇಳೆಯಲ್ಲಿ ಒಂದು ಮನೆಯಲ್ಲಿ ಅಳುವುದು, ಒಂದು ಮನೆಯಲ್ಲಿ ನೋವಿನ ಸಂಗತಿ ಇದೆ. ಹಾಗಾಗಿ ನಾವು ಈ ಅವಘಡವನ್ನು ಮುಂದಿಟ್ಟು ಆ ಶುಭಮ್ಮ ಸಂಕಲ್ ಅವ್ರ ಮನೆಯಲ್ಲಿ ಆ ತಾಯಂದಿರಿಗೆ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಆ ನೋವನ್ನು ಸಹನೆ ಮಾಡುವ ಶಕ್ತಿ ದೇವರು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನಿಸುತ್ತೇನೆ. ಮತ್ತು ಅದಲ್ಲದೆ ಇಡೀ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆಯ ಸಮಸ್ತ ರಾಜಕಾರಣಿಗಳು, ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಅವಘಡವನ್ನು ಸರ್ಕಾರಕ್ಕೆ ಗಮನ ಸೆಳೆಯಬೇಕು. ಮತ್ತು ಆ ಮೃತಪಟ್ಟಿದ್ದ ನಮ್ಮ ಸಹೋದರನ ಕುಟುಂಬಸ್ಥರಿಗೆ ಹೆಸ್ಕಾಂ ಇಲಾಖೆಯಲ್ಲಿ ಕೂಡಲೇ ಒಂದು ನೌಕರಿ ಘೋಷಣೆ ಮಾಡಬೇಕು ಮತ್ತು ಸೂಕ್ತ ಪರಿಹಾರ ನೀಡಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮತ್ತು ಆಗ್ರಹ ಎರಡೂ ಮಾಡ್ತೀನಿ. ಮತ್ತು ನಾನು ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಎಲ್ಲ ಯುವಕರಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಕೊಡ್ಬೇಕಂತ ಇಚ್ಛೆ ಉಳ್ಳವದೀನಿ. ನೋಡ್ರಪ್ಪ, ನಾನು ನಿಮ್ಮ ಸಹೋದರನಾಗಿ ನಾನು ವಿನಂತಿಸಿಕೊಳ್ತೇನೆ, ಯಾವುದೇ ಹಬ್ಬ ಹುಣ್ಣಿಮೆ ಆಚರಣೆ ಆಗಲಿ ಅತಿ ಸಂಯಮದಿಂದ, ಹುಷಾರದಿಂದ ಮತ್ತು ಕಾಳಜಿಯಿಂದ ನಾವು ಆಚರಿಸಬೇಕು, ಅತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ಧರ್ಮದಲ್ಲಿ, ಯಾವುದೇ ಸಮಾಜದಲ್ಲಿ, ಯಾವುದೇ ಹಬ್ಬದಲ್ಲಿ ಇಂಥ ಅವಘಡ ಆಗಬಾರ್ದಂತೇಳಿ ದೇವರಿಗೆ ನಾನು ಪ್ರಾರ್ಥಿಸುತ್ತಾ, ಆ ಮೃತಪಟ್ಟಿದ್ದ ಶುಭಮ್ ಅವರ ಮನೆಯವರಿಗೆ ದೇವರು ನೆಮ್ಮದಿ ಮತ್ತು ಅವನ ಅಬ್ಸೆನ್ಸದ ದುಃಖ ಆತ್ಮಕ್ಕೆ ಶಾಂತಿ ಮತ್ತು ಅವರು ಮನೆಯವರಿಗೆ ಅವರು ಆಗ್ಲಾರ್ದ ನಷ್ಟದ ನೋವಿಗೆ ದೇವರು ಭರಣ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. जय हिंद, जय कर्नाटक। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।